ಲವ್ ಜಿಹಾದ್ ಅನ್ನೋ ಅಂಥದ್ದು ಸೇರಿಸಿ ಹಲವಾರು ಜಿಹಾದ್ಗಳು, ಲ್ಯಾಂಡ್ ಜಿಹಾದ್ ಇರ್ಬೋದು, ಫೈನಾನ್ಸ್ ಜಿಹಾದ್ ಇರ್ಬೋದು, ಜಿಮ್ ಜಿಹಾದ್ ಇರ್ಬೋದು, ಪಾರ್ಲರ್ ಜಿಹಾದ್ ಇರ್ಬೋದು. ಇತ್ತೀಚೆಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕಾರ್ಪೊರೇಟ್ ಜಿಹಾದ್ ಅನ್ನುವಂಥದ್ದು ಬಹಿರಂಗ ಆಗಿದೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ವಿಷಕಾರಿ ವೈರಸ್ ಇದು. ಸೊ ಈ ವೈರಸ್ಸನ್ನು ತಡೆಯೋಗೋಸ್ಕರ 2008ರಿಂದ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಕಳೆದ ಶ್ರೀರಾಮ್ ಸೇನಾ ಸಂಘಟನೆ 20 ವರ್ಷದಲ್ಲಿ 4800 ಹುಡುಗಿಯರನ್ನು ವಾಪಸ್ ತಂದಿದ್ದೀವಿ ನಾವು. ಬುರ್ಕ ಹಾಕ್ಕೊಂಡು ಗೋಮಾಂಸ ತಿಂದು ಅವ್ರ ಮಸೀದಿ, ಮದರ್ಸಾ, ಮುಲ್ಲಾಗಳ ಕಡೆ ಇದ್ದಂಥವ್ರನ್ನೆಲ್ಲ ನಾವು ಹೋರಾಟ ಮಾಡಿ ವಾಪಸ್ ತಂದಿದ್ದೀವಿ. ಸೊ ಈ ರೀತಿ ನಿರಂತರವಾದಂಥ ನಮ್ಮ ಹಿಂದೂ ಹುಡುಗಿಯರನ್ನು ಫುಸಲಾಯಿಸಿ ಇವತ್ತು ಬುರ್ಕ ಹಾಕಿಸ್ತಾ ಇರುವಂಥದ್ದು, ಗೋಮಾಂಸ ತಿನ್ನಿಸ್ತಾ ಇರೋದು ಅತ್ಯಂತ ಖಂಡನೀಯವಾದ, ಹೇಸಿಗೆ ಬರ್ತಾ ಇದೆ ಇವರ ಕೃತ್ಯ. ಇಲ್ಲಿವರೆಗೆ ಶಾಂತಿ ಅಂತ ಹೇಳಿದಂಥ ಇಸ್ಲಾಮಿಕ್ ಧರ್ಮ ಇವತ್ತು ಯಾವ ಸ್ಥಿತಿಗೆ ಬಂದಿದೆ? ಸೊ ಯಾವ ವರ್ತನೆ ಮಾಡ್ತಾ ಇದೆ? ಕೊಲೆ, ಅತ್ಯಾಚಾರ, ಅಪಹರಣಗಳು ನಿರಂತರವಾಗಿ ನಡೀತಾ ಇದೆ. ಸೊ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಒಂದು ಹೆಲ್ಪ್ಲೈನ್ ಡಿಕ್ಲೇರ್ ಮಾಡಿದ್ವಿ. 2 ವರ್ಷ ಆಯಿತು. ಆ ಹೆಲ್ಪ್ಲೈನ್ಗೆ 8000 ಕಾಲ್ಗಳು ಬಂದಿದೆ. ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕಿಲ್ಲ. ಈ 8000 ಕಾಲ್ಗಳು ಇವತ್ತು ಈ ಹೆಲ್ಪ್ಲೈನ್ಗೆ 2 ವರ್ಷದಲ್ಲಿ ಬಂದಿದೆ. 2 ವರ್ಷ ಆಯ್ತಿದ್ರು ಪ್ರಾರಂಭ ಮಾಡಿ. ಸುಮಾರು 70 to 80% ಪರಿಹಾರವನ್ನು ಮಾಡಿದ್ವಿ ನಾವು. ಇವತ್ತು ಈ ರೀತಿಯ ಹಿಂದೂ ಹುಡುಗಿಯರನ್ನು ಫಸಾಯಿಸ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಬಹಳ ಗಂಭೀರವಾದಂಥ ಮತ್ತು ನೇರವಾಗಿ ಎನ್ಕೌಂಟರ್ ಮಾಡುವಂಥ ಕಾನೂನನ್ನು ತರಬೇಕು.